ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಆಗಲೆಲ್ಲ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಹೌದು. ಜೀವಿತದು ಒಂದು ಇಂಟರ್ವ್ಯೂ ಇದೆ ಕೆಲಸಕ್ಕೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮಾರ್ನಿಂಗು ಸಂಡೇ ನಂದು ಬೇಗ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅದಕ್ಕೆ ಬನ್ನಿಯಾಕ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಲು. ನಾನು ಇನ್ನೇನು ಮಾಡಲಿ ಮನೆ ಹತ್ರ ಅಂಥೇಳಿ ನಾನು ಮತ್ತು ಅವಳು ಇಬ್ಬರು ಕೂಡ ಹೊರಟ್ವಿ. ಹತ್ರನೇ ಭಾರಿ ದೂರ ಏನಿರಲಿಲ್ಲ, ರಾಜಾಜಿನಗರಲ್ಲಿ ಇದ್ದಿದ್ದು. ಸೊ ನಾವು ಕೂಡ ಅಲ್ಲಿ ಹೋದ್ಮೇಲೆ ವೆಯ್ಟ್ ಮಾಡ್ತಿದ್ವಿ. ಕಾಲ್ ಮಾಡ್ತಿದ್ದಾಳೆ ಅವಳು. ನಾನೇನು ಹೇಳಿದ್ನಲ್ಲ, ನನ್ನ ವೀಡಿಯೋಗೆ ಯಾರು ಫಸ್ಟ್ ಕಮೆಂಟ್ ಆಗ್ತಾನೆ ಅಲ್ಲ ಅವ್ರನ್ನ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಅಂತ ನೋಡಿ, ಈ ಒಂದು ಪವಿತ್ರ ಅರುಣ್ ಅಂತೇಳಿ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾರೇ ನನ್ನ ವೀಡಿಯೋಗೆ ಕಮೆಂಟ್ ಹಾಕಿದ್ರು ಅಷ್ಟೇ ಫಸ್ಟಾಗಿ ನಾನು ಅವ್ರ ಚಾನಲ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ಒಂದು ಕಂಡೀಷನ್, ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸೊ ನಾವು ಬೆಳೆಯೋಣ ಮತ್ತು ಬೇರೆಯೂ ಕೂಡ ನಾವು ಬೆಳೆಸೋಣ ಅಲ್ವಾ. ಮಳೆ ಕೂಡ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಹಂಗೆ ಒಂದು 2 ಹನಿ ಮಳೆ ಆಗ್ತಿತ್ತು. ಫೈನಲಿ ಆಫೀಸ್ ಒಳಗೆ ಎಂಟ್ರಿ ಆದ್ವಿ. ಜೀವಿತ ಹೋಗ್ತಾ ಇದ್ದಾಳೆ ಆಫೀಸ್ ಒಳಗೆ. ಇಂಟರ್ವ್ಯೂ ನಡೀತೀಗ. ನಾನು ಹೋಗಿ ಈಚೆಗಡೆ ಕುಂತ್ಕೊಂಡಿದ್ದೀನಿ. ನೋಡಿ, ಇದೆ ಆಫೀಸು. ಈಚೆಗಡೆ ಕುಂತಿದ್ದೀನಿ. ನಂಗೆ ಆಫೀಸ್ ಒಳಗೆ ಹೋದಾಗಲೇ ಏನೋ ಒಂಥರ ಡೌಟ್ ಹೊಡಿತಾ ಇತ್ತು, ಇದೇನೋ ಆಫೀಸ ಏನು ಅಂತ. ಸರಿ ಅಂತೇಳಿ ಕುಂತಿದ್ದೀನಿ. ಹೋಗಿದ್ದಾಳೆ ಗಾಯ್ಸ್. ಆಲ್ ದ ಬೆಸ್ಟ್ ಅವಳಿಗೆ, ಕೆಲಸ ಆಗಲಿ ಅಂತ ಕೇಳ್ಕೊತೀನಿ. ಒಳಗೆ ಹೋಗಿದ್ದಾಳೆ, ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ನಾನು ಮುಗಿಸ್ಕೊಂಡು ಬಂದ್ವಿ. ಏನಾಯ್ತಪ್ಪ ಇಂಟರ್ವ್ಯೂ ಕತೆ ಅಂತೀರಾ? ಆಮೇಲೆ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಬೆಳಗ್ಗೆ ಟಿಫನ್ ಏನೋ ತಿಂದಿರಲಿಲ್ಲ. ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಅಂತ ನಾನು ಇಡ್ಲಿ ತೊಗೊಂಡಿದ್ದೆ. ಇಡ್ಲಿ ಮತ್ತು ಸಕ್ಕತ್ತಾಗಿತ್ತು, ವಡೆನೂ ಕೂಡ ಚೆನ್ನಾಗಿತ್ತು. ಹಾಗೆ ಒಂದು ಜೀವಿತ ಕೇಸರಿಬಾತ್ ತೊಗೊಂಡಿದ್ಲು. ಸರಿಯಾದ ಥರ ಚಟ್ನಿ ಹಾಕ್ಕೊಡ್ತಾರೆ, ತುಂಬಾ ಸಕ್ಕತ್ತಾಗಿತ್ತು. ಮಸಾಲ ಚಟ್ನಿ, ಮಸಾಲ ಇಡ್ಲಿ. ಸೊ ಇಡ್ಲಿಲೇ 3-4 ಥರ ವೆರೈಟಿ ಇದೆ ಅಲ್ಲಿ. ಲಾಸ್ಟ್ ಫೈನಲ್ ಒಂದೇ ಒಂದು ಇಡ್ಲಿ ಇತ್ತು. ನಾನು ಹೋಗಿ ಕೇಳಿದಾಗ ಅಲ್ಲಿ ಬಟಾಣಿ, ಕಡಲೆಬೇಳೆ ಅವೆಲ್ಲ ಹಾಕಿದ್ದು ಸಕ್ಕತ್ತಾಗಿತ್ತು. ಆಮೇಲೆ ಮನೆಗೆ ಬರ್ತಾಯಿದ್ದು ತಿನ್ಕೊಂಡು. ಆನ್ಲೈನ್ ಇಂಟರ್ವ್ಯೂ ಅಂತ ನಿಜಕ್ಕೂ ಯಾವತ್ತೂ ನಂಬ್ಕೊಂಡು ಹೋಗ್ಬಿಡಿ. ಚಿಪ್ಪೆ ಇದು. ಅವ್ರು ಸಂಬಳ ಕೊಡಲ್ವಂತೆ. ನಾವು ಸ್ಟಾರ್ಟಿಂಗ್ 5000 ರೂಪೀಸ್ ಕಟ್ಬಿಟ್ಟು ಹೋಗಬೇಕಂತೆ. ಆಮೇಲೆ ನೆಕ್ಸ್ಟ್ ಮಂತು ಸಂಬಳ ಬಂದಾಗ ಅದಕ್ಕೆ ಆ್ಯಡ್ ಮಾಡಿ ಕೊಡ್ತಾರಂತೆ. ಕೆಲಸ ಕೊಡೋರು ನಮ್ಮ ಹತ್ರ ಇಸ್ಕೊತಾರಲ್ಲ, ಅವ್ರು ಕೊಡ್ತಾರೆ. ಹೇಳಿ ಗಾಯ್ಸ್ ನೀವೇ. ಅದಕ್ಕೆ ಯಾವುದೇ ಥರ ಆನ್ಲೈನಲ್ಲಿ ಇಂಟರ್ವ್ಯೂ ಅದು ಇದೆ ಅಂತ ಕರೆದು ನಿಜ ಹೋಗ್ಬಿಡಿ, ಎಲ್ಲ ಫೇಕ್ ಈ ಥರ ಇರುತ್ತೆ. ಕೆಲಸ ಕೊಡ್ತೀನಿ ಅಂತೇಳಿ ಸ್ಟಾರ್ಟಿಂಗಲ್ಲಿ ಕಟ್ಟಬೇಕಂತೆ, ಆಮೇಲೆ ಕೆಲಸ ಕೊಡ್ತಾರಂತೆ. ಇದು ಯಾವ ಥರ ಕೆಲಸ ಗಾಯ್ಸ್ ಹೇಳಿ. ಅದಾದಮೇಲೆ ನಾವು ಮನೆಗೆ ಬಂದು ಈರುಳ್ಳಿ ತರಬೇಕಾಗಿತ್ತು. ಈರುಳ್ಳಿ ತರೋಣ ಅಂತ ಅಂಗಡಿಗೆ ಹೋದ್ವಿ. ಈರುಳ್ಳಿ ಇವಾಗ ಮಳೆ ರೇಟ್ ಜಾಸ್ತಿ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಇವಾಗ ತುಂಬ್ಕೊತಾ ಇದ್ವಿ. ನಾವು ಸ್ವಲ್ಪ ತಗೊಂಡು ಚೆನ್ನಾಗಿತ್ತು ಈರುಳ್ಳಿ, ಬೆಳ್ಳುಳ್ಳಿ. ನಾನು ಬೆಳ್ಳುಳ್ಳಿ ಅಷ್ಟೇ ತೊಗೊಂಡೆ. ಸೊ ನನ್ನ ಫ್ರೆಂಡ್ಸ್ ಅವರೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ರು. ಅದಾದಮೇಲೆ ನೈಟು ಚಪಾತಿ ಊಟ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ತುಪ್ಪ ಕಾಯಿಸ್ಕೊಂಡೆ. ತುಪ್ಪ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ತುಪ್ಪ ಕಾಯಿಸಿದ್ದೀನಿ. ತುಪ್ಪದ ರೆಸಿಪಿನ ನಾನು ಇನ್ನು ವೀಡಿಯೋ ಮಾಡಿ ಹಾಕ್ತೀನಿ. ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮರಳು ಥರ ಅಲ್ಲ. ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.